ಹಾಯ್ ನಮಸ್ಕಾರ. ಈ ಮೂವಿ ಬಗ್ಗೆ ನೀವು ಈಗಾಗಲೇ ಕೇಳಿರ್ಬೋದು, ಬೇರೆ ಕಡೆ ರಿವ್ಯೂಸ್ ನೋಡಿರ್ಬೋದು. ಎಲ್ಲಾ ಕಡೆನೂ ಪಾಸಿಟಿವ್ ರಿವ್ಯೂಸ್ ಇದೆ, ತುಂಬಾ ಜನಕ್ಕೆ ಇಷ್ಟ ಆಗಿದೆ. ನಂಗೂ ಈ ಮೂವಿ ತುಂಬಾನೇ ಇಷ್ಟ ಆಯ್ತು. ಈ ತರದ ಮೂವೀಸ್ ಗೆಲ್ಬೇಕು, ಮುಂದೆ ಇನ್ನೂ ಹೆಚ್ಚಿನ ಮೂವಿಗಳು ಬರಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಜನರನ್ನ ರೀಚ್ ಆಗಲಿ ಅಂತ ನಾನು ವಿಡಿಯೋ ಮಾಡಿ ನನ್ನ ಒಪಿನಿಯನ್ ಹೇಳೋಣ ಅಂತ ಅನಿಸ್ತು. ಇರ್ಲಿ, ಈ ಕೃಷ್ಣನ್ ಪ್ರಣಯ ಸಖಿ ಅನ್ನೋ ಟೈಟ್ಲ್ ಕೇಳಿದಾಗ ನಾನು ಕೃಷ್ಣನ್ ಪ್ರಣಯ ಸಖಿ ಅಂತ ಅನ್ಕೊಂಡಿದ್ದೆ. ಬಟ್ ರೀಸೆಂಟ್ ಆಗಿ ಅದು ಕೃಷ್ಣನ್ ಪ್ರಣಯ ಸಖಿ ಅಂತ ಗೊತ್ತಾದಾಗ ಇದಕ್ಕೇನ್ ಅರ್ಥ ಇರಬಹುದು ಅನ್ಕೊಂಡಿದ್ದೆ. ಇದಕ್ಕೆ ಅಂತ ಮಹಾನ್ ಅರ್ಥ ಏನು ಇದ್ದ ಹಾಗಿಲ್ಲ, ಬಟ್ ಟೈಟ್ಲ್ ಏನೋ ಒಂಥರ ಪೊಯಿಟಿಕ್ ಆಗಿದೆ, ಕ್ಯಾಚಿ ಆಗಿದೆ. ಈ ಫಿಲ್ಮ್ ಅಲ್ಲಿ ಹೀರೋ ಪಾತ್ರದ ಹೆಸರು ಕೃಷ್ಣ, ಹೀರೋಯಿನ್ ಪಾತ್ರದ ಹೆಸರು ಪ್ರಣಯ. ಕೃಷ್ಣ ಫಾರಿನ್ ನಲ್ಲಿ ಓದ್ ಬಂದು ಅವನಂದೇ ಒಂದು ಕಂಪ್ನಿನ ನಡೆಸ್ತಾ ಇರ್ತಾನೆ, ಒಂಥರ ದೊಡ್ಡ ರಿಚ್ ಫ್ಯಾಮಿಲಿ ಅಂತ. ಈ ಫಿಲ್ಮ್ ಆರಂಭ ಆಗುವಾಗ ಅವನ ಅಸಿಸ್ಟೆಂಟ್ ಆಗಿರೋದು ಪ್ರಣಯ. ಕೃಷ್ಣನಿಗೆ ಮದುವೆ ಆಗ್ಬೇಕು ಅನ್ನೋ ಡೆಸ್ಪರೇಷನ್. ಅದಕ್ಕೆ ಅವನ ಮನೆಯವರು ಮತ್ತು ಪ್ರಣಯ ಎಲ್ಲರೂ ಸೇರಿ ಹುಡುಗಿ ಹುಡುಕ್ತಾ ಇರ್ತಾರೆ. ಅಲ್ಲಿಂದ ಮುಂದೆ ಏನೇನಾಗುತ್ತೆ ಅನ್ನೋದೇ ಕೃಷ್ಣ ಪ್ರಣಯ ಸಖಿ ಚಿತ್ರದ ಸ್ಟೋರಿ. ಈ ಸ್ಟೋರಿಲಿ ಏನೋ ಹೊಸತನ ಇದೆ ಅಂತ ಅಲ್ಲ, ಬಟ್ ಇದನ್ನ ಬರೆದು ಹೇಳಿರೋ ರೀತಿ ನಿಜಕ್ಕೂ ಖುಷಿ ಕೊಡುತ್ತೆ, ಹೊಸದಾಗಿದೆ ಅನ್ಸುತ್ತೆ. ಈ ಫಸ್ಟ್ ಹಾಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಅನ್ನೋ ಕನ್ಫ್ಯೂಷನ್ ನನಗೂ ಆಯ್ತು, ತುಂಬಾ ಜನರಿಗೆ ಆಗ್ಬಹುದು. ಬಟ್ ಆತರ ಕನ್ಫ್ಯೂಷನ್ ಆಗೋ ತರ ಇದ್ರು, ಏನ್ ನಡೀತಾ ಇದೆ ಅಂತ ಗೊತ್ತೇ ಆಗದೆ ಇದ್ರು ಕೂಡ ಈ ಫಿಲ್ಮ್ ನೋಡ್ತಾ ಇರೋರು ಆ ಫಿಲ್ಮ್ ಜೊತೆಗೆ ಎಲ್ಲೂ ಡಿಸ್ಕನೆಕ್ಟ್ ಆಗದೆ ಇರೋ ತರ ಮಾಡಿರೋದು ಇದ್ರ ಸ್ಕ್ರೀನ್ ಪ್ಲೇ, ಕಾಮಿಡಿ ಹಾಗೂ ಡೈಲಾಗ್ಸ್. ಅದರಿಂದಾಗಿ ಆ ಸೀನ್ಗಳಲ್ಲೆಲ್ಲ ನಮ್ಮಲ್ಲಿ ಒಂಥರ ಪ್ರಶ್ನೆ ಮೂಡುತ್ತೆ ಹೊರತು ಏನಿರ್ಬೋದು, ಏನಕ್ಕೆ ಆಗ್ತಾ ಇದೆ ಅಂತ ಅದೆಲ್ಲೂ ನಾವು ಈ ಫಿಲ್ಮ್ ಇಂದ ಡಿಸ್ಕನೆಕ್ಟ್ ಆಗೋ ತರ ಮಾಡಲ್ಲ. ಅದರ ಸಂಪೂರ್ಣ ಕ್ರೆಡಿಟ್ ನಿರ್ದೇಶಕ ಶ್ರೀನಿವಾಸ್ ರಾಜು ಅವರಿಗೆ ಸಲ್ಲಬೇಕು. ಈ ಡೈರೆಕ್ಟರ್ ಮೊದಲು ಮಾಡಿದ್ದೆಲ್ಲ ಸ್ವಲ್ಪ ರಕ್ತ ಸಿಕ್ತ ಥ್ರಿಲ್ಲರ್ ಗಳು ಅಂತಾನೆ ಹೇಳ್ಬೇಕು. ದಂಡುಪಾಳ್ಯ, ಶಿವಮ್ ಆ ತರದ್ದೆಲ್ಲ ಮಾಡಿದ್ದಾರೆ ಅವರು. ಇಲ್ಲಿ ಅದಕ್ಕೆ ಸಂಪೂರ್ಣ ಅಪೋಸಿಟ್ ಆಗಿರುವಂತ ಒಂದು ಮನೆ ಮಂದಿ ಎಲ್ಲ ಒಟ್ಟಾಗಿ ಕೂತ್ಕೊಂಡು ನೋಡಿ ಖುಷಿ ಪಡುವಂತ ಒಂದು ಸಬ್ಜೆಕ್ಟ್ ಅನ್ನು ಅದನ್ನ ಸಮರ್ಥವಾಗಿ ನಿಭಾಯಿಸಿದ್ದು ಖುಷಿ ಕೊಡುತ್ತೆ. ಈ ಚಿತ್ರದಲ್ಲಿ ನಿಮ್ಗೆ ಇಂಪ್ರೆಸ್ ಮಾಡೋದು ಗಣೇಶ್ ಅವರ ನಟನೆ, ಹಾಡುಗಳು ಹಾಗೂ ಕಾಮಿಡಿ. ಈ ಚಿತ್ರದ ಕಾಸ್ಟಿಂಗ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಹೆಸರು ಇದೆ. 2 ಸಾಲಿನ ಡೈಲಾಗ್ ಇರೋರ್ಗೂ ಒಳ್ಳೆ ಒಂದು ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಅನ್ನ ಹಾಕೊಂಡಿದ್ದಾರೆ. ಗಣೇಶ್ ಅವ್ರ ಜೊತೆ ಹೀರೋಯಿನ್ ಗಳಾಗಿ ಮಾಳವಿಕಾ ನಾಯರ್, ಶರಣ್ಯ ಶೆಟ್ಟಿ ಅವರಿದ್ರೆ, ಉಳಿದ ಪಾತ್ರದಲ್ಲಿ ಸಾಧು ಕೋಕಿಲ, ರಂಗಾಯಣ ರಘು, ಶಶಿಕುಮಾರ್, ಕುರಿ ಪ್ರತಾಪ್, ಶ್ರುತಿ, ಅಶೋಕ್, ನೀರ್ನಲ್ಲಿ ರಾಮಕೃಷ್ಣ, ಮಾನ್ಸಿ ಸುಧೀರ್ ಅಂಡ್ ರಾಜ್ಯವೇ ಖುಷಿ ಪಡೋ ಸುದ್ದಿ ಕೊಡುವಂತ ದಿವ್ಯಾ ವಸಂತ್ ಅವರು ಕೂಡ ಬಂದು ಹೋಗ್ತಾರೆ. ಗಣೇಶ್ ಅವರ ನಟನೆ ಬಗ್ಗೆ ಮಾತೇ ಇಲ್ಲ, ಇದು ಅವ್ರಿಗೆ ಹೇಳಿ ಮಾಡಿಸಿದಂತ ರೋಲು. ಶರಣ್ಯ ಶೆಟ್ಟಿ ಅವರು ಅವ್ರ ಪಾತ್ರನ ತಕ್ಕಮಟ್ಟಿಗೆ ನಿಭಾಯಿಸಿದ್ದಾರೆ. ಕ್ಲೋಸ್ ಅಪ್ ಅಲ್ಲೆಲ್ಲ ಅಷ್ಟೇ ಇಂಪ್ರೆಸಿವ್ ಅಂತ ಅನ್ಸಲ್ಲ. ಮಾಳವಿಕಾ ನಾಯರ್ ಅವರು ಮೊದಲು ಯಾಕಪ್ಪ ಇವರನ್ನೇ ತಂದಿದ್ದಾರೆ ಅನ್ಸೋ ತರ ಮಾಡಿದ್ರು ಫಿಲ್ಮ್ ಹೋಗ್ತಾ ಇದ್ದಂಗೆನೆ ಚೆನ್ನಾಗಿನೇ ಕಾಣಿಸ್ತಾರೆ. ಬಹುಶಃ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ತೀವೋ ಅಥವಾ ಅವರಲ್ಲೇ ಏನೋ ಇಂಪ್ರೂವ್ಮೆಂಟ್ ಆಗುತ್ತೋ ಗೊತ್ತಾಗಿಲ್ಲ. ಬಟ್ ಅವರ ನಟನೆ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ, ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಾಧು ಕೋಕಿಲ ಅವರಿಗೆ ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಒಳ್ಳೆ ಪಾತ್ರ ಕೂಡ ಇದೆ. ರಂಗಾಯಣ ರಘು ಅವರು ಯಾವತ್ನಾಗೇನೆ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕುರಿ ಪ್ರತಾಪ್ ಕಡಿಮೆ ಬಂದ್ರು ಕೂಡ ಅದೇ ಟೈಮ್ ಅಲ್ಲಿ ನೆನಪಿರೋ ತರ ನಗಿಸ್ತಾರೆ. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಕುರಿ ಪ್ರತಾಪ್ ಅಂಡ್ ಅವ್ರ ವೈಫ್, ಆಮೇಲೆ ರಂಗಾಯಣ ರಘು ಅವರು ಬಾಲಯ್ಯ ಎಫೆಕ್ಟ್ ಜೊತೆ ಬರೋದೆಲ್ಲ ಥಿಯೇಟರ್ ಅಲ್ಲಿ ಇದ್ದವರನ್ನೆಲ್ಲ ನಿಜಕ್ಕೂ ತುಂಬಾನೇ ನಗಿಸುತ್ತೆ. ಈ ಫಿಲ್ಮ್ ಅಲ್ಲಿ ಜನರನ್ನ ಇಮೋಷನಲ್ ಮಾಡೋಕೆ ತುಂಬಾನೇ ಸ್ಕೋಪ್ ಇತ್ತು, ಆದ್ರೆ ಎಲ್ಲೂ ಕೂಡ ಅದನ್ನ ಜನರನ್ನ ಇಮೋಷನಲ್ ಮಾಡೋಕೆ ಬಳಸ್ಕೊಂಡೇ ಇಲ್ಲ. ನಮ್ಗೆ ಅದನ್ನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅವರು ಇದೇ ತರ ಮಾಡ್ಬೇಕು, ಲೈಟ್ ಆಗಿನೇ ಸ್ಟಾರ್ಟ್ ಆಗಿ ಲೈಟ್ ಆಗಿನೇ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೇನೆ ಈ ಮೂವಿ ಚೆನ್ನಾಗಿ ನಗಿಸುತ್ತೆ, ಎಲ್ಲೂ ಬೋರ್ ಹೊಡ್ಸಲ್ಲ, ನಿಮ್ಮನ್ನೇನು ತುಂಬಾ ಇಮೋಷನಲ್ ಕೂಡ ಮಾಡಲ್ಲ. ಈ ಇದ್ರದ್ದು ಮತ್ತೊಂದು ಮುಖ್ಯಾಂಶ ಅಂದ್ರೆ ಮೊದಲೇ ಹೇಳಿದಾಗೆ ಹಾಡುಗಳು. ಈಗಾಗಲೇ ಇದ್ರ ಹಾಡುಗಳು ಸಿಕ್ಕಾಪಟ್ಟೆನೆ ಹಿಟ್ ಆಗಿವೆ, ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿದೆ. ಇವರು ಟೀಸರ್, ಟ್ರೈಲರ್ ಏನನ್ನು ಬಿಡದೇ ಇದ್ರು ಕೂಡ ಅದಕ್ಕಿಂತ ಜಾಸ್ತಿ ಪ್ರಮೋಷನ್ ಇವ್ರಿಗೆ ಹಾಡುಗಳಿಂದಾನೇ ಆಗ್ಬಿಟ್ಟಿದೆ. ತುಂಬಾ ಜನರನ್ನ ರೀಚ್ ಆಗಿವೆ. ಅದು ಅದರ ಕ್ರೆಡಿಟ್ ಇದರ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರಿಗೆ ಸಲ್ಲಬೇಕು. ಇದರಲ್ಲಿ BGM ಅಲ್ಲಿ ಅಂತ ಹೇಳುವಂತ ಸ್ಕೋಪ್ ಏನು ಇಲ್ಲದೆ ಇದ್ರು ಕೂಡ ಸಾಂಗ್ ಗಳು ಮಾತ್ರ ತುಂಬಾನೇ ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇನೆ ಖುಷಿ ಕೊಡುತ್ತೆ. ಸೊ ನಿಮ್ಗೆ ಬ್ಲಡ್, ಸಸ್ಪೆನ್ಸ್, ಆಕ್ಷನ್ ಅವೆಲ್ಲ ಮೂವಿಲಿ ಇರ್ಲೇಬೇಕು ಅಂತ ಅನ್ಸುತ್ತೆ ಅಂದ್ರೆ ಖಂಡಿತ ನೀವು ಮೂವಿನ ಸ್ಕಿಪ್ ಮಾಡಬಹುದು. ನಿಮ್ಗೇನು ಇದಂತ ಇಷ್ಟ ಆಗುತ್ತೆ ಅಂತ ನಂಗೇನು ಅನ್ಸಲ್ಲ. ಬಟ್ ಅದನ್ನ ಬಿಟ್ಟು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಎಂಜಾಯ್ ಮಾಡುವಂತ ಒಂದು ಕ್ಲೀನ್, ಲೈಟ್ ಹಾರ್ಟೆಡ್, ಫೀಲ್ ಗುಡ್ ಮ್ಯೂಸಿಕಲ್ ಲವ್ ಸ್ಟೋರಿಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ನೀವು ಮೂವಿನ ಮಿಸ್ ಮಾಡಲೇಬಾರದು. ಥ್ಯಾಂಕ್ ಯು.